ದೇವಸ್ಥಾನದ ಒಳಗ್ ಕೂಡ ಹೋಗಕ್ಕಾಗಲ್ಲ, ಅಷ್ಟು ಜೋರಾಗಿ ಮಳೆ ಬರಕ್ ಶುರು ಆಗತ್ತೆ. ಆ 3 ದಿನದಲ್ಲಿ ಆ ರಿಸರ್ವ್ ತುಂಬೋಗತ್ತೆ. ಅಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂತ ಗೋದರ್ಭ ಅಂತ ಏನೋ ಒಂದು ರಿಸರ್ವೈರ್ ಇದೆ. ಅದೇ ರಿಸರ್ವೈರ್ ಇಂದಾನೆ ಬೆಟ್ಟದ ಮೇಲೆ ಎಲ್ಲಾ ಕಡೆ ನೀರು ಸರಬರಾಜು ಆಗ್ತಾ ಇದ್ದಿತ್ತು. 1977 ಇಸ್ವಿ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ ನೀರ್ ಖಾಲಿ ಆಗ್ತಾ ಬಂದ್ಬಿಡುತ್ತೆ. ಯಾರು ಭಕ್ತಾದಿಗಳು ಬರಕ್ಕಾಗಲ್ಲ, ದೇವಸ್ಥಾನ ಮುಚ್ಚಬೇಕಾಗತ್ತೆ ಅಂತ. ನವೆಂಬರ್ 7ನೇ ತಾರೀಕು 1979 ಇಸ್ವಿ ಪ್ರತಿದಿನ ರಾತ್ರಿ ಭಗವಂತನಿಗೆ ಏಕಾಂತ ಸೇವೆ ಆದ್ಮೇಲೆ 4 ಗಂಟೆಗಳ ಕಾಲ ದೇವಸ್ಥಾನದ ಬಾಗಿಲನ್ನ ಮುಚ್ತಾರೆ. ಮತ್ತೆ ಬೆಳಗ್ಗೆ ಸುಪ್ರಭಾತ ಸೇವೆಗೆ ಭಗವಂತನ ದೇವಸ್ಥಾನ ಅಲ್ಲಿ ಓಪನ್ ಆಗ್ತಕ್ಕಂಥದ್ದು. ಮಧ್ಯರಾತ್ರಿ 1-1:30 ದೇವಸ್ಥಾನದ ಎಲ್ಲಾ ಬಾಗಿಲುಗಳು, ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ. ಜೋರಾಗಿ ಗಂಟೆಗಳು ಹೊಡ್ಕೊಳಕ್ ಶುರು ಆಗುತ್ತೆ. ಮೇಲ್ಗಡೆ ಯಾರೇ ಮಲಗಿದ್ರಲ್ಲ ಪ್ರತಿಯೊಬ್ರು ಎದ್ದು ಬಿಡ್ತಾರೆ. ಎಲ್ಲ ಮುಖ ನೋಡ್ಕೊಂತ ಇದ್ದಾರೆ. ಆಮೇಲೆ ಗಂಟೆ ಸದ್ ನಿಲ್ಲತ್ತೆ. ಮಾತಾಡ್ಕೊಂತ ಪ್ರಸಾದವ್ರು ಕೇಳ್ತಾರೆ, ಒಳಗೆ ಯಾರಾದ್ರೂ ಇದಾರ ಅಂತ. ಇಲ್ಲ, ಯಾರು ಇರಕ್ ಸಾಧ್ಯನೇ ಇಲ್ಲ. 3 ದಿನ ಜಪ ಮುಂದಿತ್ತು. 9 ಗಂಟೆಗೆ ಸುಡೋ ಬಿಸಿಲು. ಪ್ರಸಾದವ್ರು ಆಕಾಶ ನೋಡ್ತಾರೆ. ಒಂದ್ಸಾರಿ ಒಂದು ಮೋಡ ಇಲ್ಲ. ನವೆಂಬರ್ ತಿಂಗಳದು ಅಷ್ಟೇ ಏನೋ ನಂಗೆ ಹಣೆ ಬರಹ ಇದು ಮೋಸ್ಟ್ಲಿ ಇದಾಗಿಲ್ಲ ಅಂತಂದ್ರೆ ಕೆಲವರು ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತ ಇನ್ನೇನು ಹೋಗ್ತಿರ್ತಾರೆ. ಶುರು ಆಗುತ್ತೆ ಮಳೆ 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 ಮಳೆ. ಎಂತ ಮಳೆ ಬೀಳತ್ತೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇವಸ್ಥಾನದ ಮುಂದೆ ಇವರು ವರ್ಣ ಜಪ ಮಾಡಿದ್ರಲ್ಲ, ಅವ್ರಿಗೆ ದೇವಸ್ಥಾನದ ಒಳಗ್ ಕೂಡ ಹೋಗಕ್ಕಾಗಲ್ಲ, ಅಷ್ಟು ಜೋರಾಗಿ ಮಳೆ ಬರಕ್ ಶುರು ಆಗತ್ತೆ. ಆ 3 ದಿನದಲ್ಲಿ ಆ ರಿಸರ್ವ್ ತುಂಬೋಗತ್ತೆ. ಈ ಮಳೆ ಬರೋದು ಬರೀ ಆ ತಿರುಮಲ ಬೆಟ್ಟದಲ್ಲಿ ಮಾತ್ರ.